ಕನಸನ್ನ ನನಸು ಮಾಡುವಂಥ ಆ ಕನಸಿನ ಮೊಳಕೆ ಹೊಡೆದಿದ್ದು ಇಲ್ಲಿ. ಬಾಸ್ ಇವರು ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಸಂಸ್ಥಾಪಕರು ಅಂದರೆ ತಪ್ಪಾಗಲ್ಲ. ಸೊ ಉಮಾಪತಿಯವರ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಮಾಡ್ಕೋತೀನಿ. ಸರ್ ಸ್ವಾಗತ ಸರ್. ಸರ್ ಆ್ಯಕ್ಚುಲಿ ಗೇಮ್ ಚೇಂಜರ್ ನೀವು ಸರ್. ಅಲ್ವಾ ಸರ್? ಸೊ ಮಗನ ಗೇಮ್ ಚೇಂಜ್ ಮಾಡಿದ್ದೀರಾ. ಸೊ ನಿಮ್ಮ ಈ ಒಂದು ಬಿಸ್ನೆಸ್ ಏನಿದೆ, ಟ್ರಾವೆಲ್ ಇಂಡಸ್ಟ್ರಿ ಬಿಸ್ನೆಸ್, ಸೊ ಸ್ವಲ್ಪ ಹಿಂದೆ ನಾವು ಮಾತಾಡೋದಾದರೆ, ಸೊ ಹೇಗೆ ಇಂಡಸ್ಟ್ರಿಗೆ ತಮ್ಮ ಪಾದಾರ್ಪಣೆ ಆಯಿತು? ಮೊದಲು ಎಲೆಕ್ಟ್ರಾನಿಕ್ ಬಿಸ್ನೆಸ್ಸಲ್ಲಿ ಇದ್ವಿ. ಅದು ಗ್ರೂಪ್ ಫೈನಾನ್ಸ್ ಮಾಡ್ತಾಯಿದ್ವಿ, ಹೋಮ್ ಅಪ್ಲಯನ್ಸಸ್ ಎಲ್ಲ. ಆಗ ಏನಾಯಿತು, ಅದು 90-95ರಲ್ಲಿ ನಿಂತೋಯ್ತು. ಎಲ್ಲ ಕ್ರೆಡಿಟ್ ಕಾರ್ಡೆಲ್ಲ ಬಂತು. ಇದಕ್ಕಿದ್ದಂಗೆ ಆ ಬಿಸ್ನೆಸ್ಸು ಸ್ಕ್ರ್ಯಾಪ್ ಆಯಿತು. ಅದಾದ ನಂತರ ನಾವು ಯಾವ್ದು ಬಿಸ್ನೆಸ್ ಮಾಡಬೇಕು ಅಂತ ಶೋರೂಮ್ ಓಪನ್ ಮಾಡಿದ್ವಿ. ಶೋರೂಮ್ ಓಪನ್ ಮಾಡಿದಾಗ ಏನಾಯಿತು, ಸಣ್ಣ ಶೋರೂಮ್ಗೆ ಸಾಲಕ್ಕೋಸ್ಕರ ಬರ್ತಾಯಿದ್ರು. ದೊಡ್ಡ ಶೋರೂಮ್ಗೆ ಕ್ಯಾಶ್ ಕೊಟ್ಟು ಎಲ್ಲ ತೊಗೊಳೋದಕ್ಕೆ ಖರೀದಿ ಮಾಡೋಕ್ಕೆ ಹೋಗ್ತಾಯಿದ್ರು. ನಮ್ಮದು ಅದು ಲಾಸ್ ಕಾಣ್ತಾಯಿತ್ತು. ಇವರು ಕೊಟ್ಟಿದ್ದು ವಾಪಸ್ ಬರ್ತಾ ಇರಲಿಲ್ಲ. ಹಾಗಾಗಿ ಬೇರೆ ಒಂದು ಲೈನ್ ಹೋಗಲೇಬೇಕು, ಹೋಗಿದ್ರೆ ವಿಧಿ ಇಲ್ಲ, ಲಾಸ್ ಆಗ್ತದೆ ಅಂತೇಳ್ಬಿಟ್ಟು ನಮ್ಮ ಜೀವಮಾನಕ್ಕೆ ಏನಾದರೂ ಒಂದು ನಡಿಬೇಕಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ಟ್ರಾವೆಲ್ ಬಿಸ್ನೆಸ್ ಸ್ವಲ್ಪ ಅನುಭವ ಇತ್ತು. ನಾವು ಮೊದಲು 90ನೇ ಇಸ್ವಿಯಿಂದ ಎಲೆಕ್ಟ್ರಾನಿಕ್ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಓಕೆ, ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ಎಲೆಕ್ಟ್ರಾನಿಕ್ ಬಿಸ್ನೆಸ್ಸು? ಹೌದು. ಓಕೆ. ಅಲ್ಲ ಸರ್, ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಅದೇ ಐಟಮ್ಸ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಅಲ್ಲಿಂದ ಟ್ರಾವೆಲು ಅಜಗಜಾಂತರ ಯಾವ ಕಡೆನೂ ಅದು ಡಾಟ್ಸೇ ಕನೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಅದು ಹೆಂಗೆ ಸರ್, ಹೆಂಗೆ ಸ್ವಿಚ್ ಆದ್ರಿ ಈ ಇಂಡಸ್ಟ್ರಿ? ನಾವು ಎಲ್ಲ ಕಡೆ ತಿರುಗ್ತಾ ಇದ್ವಿ, ಆಲ್ ಓವರ್ ಕರ್ನಾಟಕ. ಎಲ್ಲ ಕಡೆ ಡಿಪಾರ್ಟ್ಮೆಂಟ್ಗೆ ನಾವೇ ಹೋಗ್ತಾ ಇದ್ವಿ, ನಾವೇ ಫೇಸ್ ಮಾಡ್ತಾಯಿದ್ವಿ. ಯೂನಿಯನ್ನವ್ರು ಗಲಾಟೆ ಮಾಡೋರು, ಏನೋ ಒಂದು ಇದಕ್ಕೋಸ್ಕರ. ಈಗ 500 ಜನಕ್ಕೆ ನಾವು ಸಾಲ ಕೊಟ್ಟಾಗ ನಾನು ಒಬ್ಬನೇ ಮಾತಾಡಬೇಕಿತ್ತು. ಎಲ್ಲರೂ ಡಿಸ್ಕಷನ್ ಮಾಡಿ ಹೊರಗಡೆ ಓಡಾಡಿ ಅಭ್ಯಾಸ ಆಯಿತು. ಇದನ್ನು ಯಾವುದಕ್ಕೆ ತಗೋಬಾರ್ದು, ಹೆಂಗೆ ಎಕ್ಸ್ಪೀರಿಯೆನ್ಸ್ ಇದೆ, ಎಲ್ಲ ಗ್ರೂಪಲ್ಲೆಲ್ಲ ಮಾತಾಡಿ ನಮಗೆ ಅದು ಧೈರ್ಯ ಬಂದಿತ್ತು. ಹಾಗಾಗಿ ನಾವೇನು ಮಾಡೋದು, ಇದನ್ನು ಸ್ಟಾರ್ಟ್ ಮಾಡೋಣ, ಕಷ್ಟ ಸುಖ ಬರಲಿ ನೋಡೋಣ. ಇದರಲ್ಲಿ ಮೊದಲು ಒಂದು ಅದಕ್ಕಿಂತ ಮೊದಲು ಚಿಕ್ಕೂರಿನಲ್ಲಿ ಒಂದು ಟೂರ್ದು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಬಿಸ್ನೆಸ್ಸು ಇವಾಗ ಟ್ರಾವೆಲ್ ತನಕ ಹೋಯ್ತು. 250 ರೂಪಾಯಿಗೆ ಸ್ಟಾರ್ಟ್ ಮಾಡಿದ್ರಿ. ಓ ನೈಸ್. ಒಟ್ಟಾರೆ ಎಲ್ಲ ಟೆಂಪಲ್ಗಳಿಗೆ ಕರ್ಕೊಂಡು ಹೋಗೋಕ್ಕೆ 6 ಟೆಂಪಲ್ಲು ಬೆಳಗಿನ ಸಾಯಂಕಾಲ ಒಳಗಡೆ ಬರಬೇಕು. ಅದು ಬಡ್ಜೆಟ್ ಮಾಡಿ ಒಂದು 250 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಒಂದು ಮಿನಿಮಮ್ ಅಮೌಂಟ್ ಎಲ್ಲ ಲೆಕ್ಕಾಚಾರ ಮಾಡಿ ಒನ್ ಡೇ ಹೋದ್ರೆ ಎಷ್ಟು ಬರುತ್ತೆ, ಏನಾದರೂ ಒಂದು ನಮಗೇನೋ ಪ್ರಾಫಿಟ್ ಸಿಗುತ್ತಾ ಅಂತ ನೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅದು ಜನಗಳಿಗೆ ಸ್ವಲ್ಪ ಅಭಿಪ್ರಾಯ ಚೆನ್ನಾಗಿ ಬಂತು. ವಾರದಲ್ಲಿ 2-3 ಪ್ಯಾಕೇಜಿಗೆ ಜನ ಡಿಮ್ಯಾಂಡು ಬಂತು. ಓ ಹೌದಾ? ಕಮ್ಮಿ ಇದೆ ರೇಟು. ಅವರು ರಿಲೇಷನ್ಗಳೆಲ್ಲ ಕರ್ಕೊಂಬರೋದು. ಒಬ್ಬರು ಬಂದಿದ್ದವರಾಗಲೇ 5 ಜನ ಬಂದರು ನೆಕ್ಸ್ಟ್ ಟ್ರಿಪ್ಪಲ್ಲಿ. ಇದೇ ಥರ ಬಂದಾಗ ಯಾವಾಗ ನಮಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಟೂರ್ ಮೇಲೆ. ಆಮೇಲೆ 2 ಡೇಸ್ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಮಡಿಕೇರಿ ಸೈಡ್ 1 ನೈಟ್ ಹಾಲ್ಟು, ಈ ಥರ ಬಂದು ಚಿಕ್ಕಮಗಳೂರು ಸ್ಟಾರ್ಟ್ ಮಾಡಿದ್ವಿ. ಇದೇ ರೀತಿ ಆಮೇಲೆ ದಕ್ಷಿಣ ಕನ್ನಡ ಅಂತ ಫೇಮಸ್ ಟ್ರಿಪ್ ಆಯಿತು. 6 ದಿವಸ ಅದು 27 ಪ್ಲೇಸ್ ಕವರ್ ಮಾಡ್ತಾಯಿದ್ವಿ ಒಂದು ಟೂರ್ನಲ್ಲಿ. ಅಲ್ಲಿ ಊಟ ತಿಂಡಿ ಎಲ್ಲ ನಮ್ಮ ದೇವಸ್ಥಾನದ್ದು ನಮ್ಮದಿಲ್ಲ, ನಮ್ಮದೇ ಊಟ ತಿಂಡಿ ಇರುತ್ತೆ. ದೇವಸ್ಥಾನದಲ್ಲಿ ಯಾರು ಊಟಕ್ಕೆ ನಾವು ಕಳಿಸ್ತಾ ಇರಲಿಲ್ಲ. ಓಕೆ. ಸೊ ಹಾಗಾದರೆ ಮನೆ ಊಟ ಅನ್ನೋ ಕಾನ್ಸೆಪ್ಟ್ ನಿಮ್ಮಿಂದಾನೇ ಹುಟ್ಟಿದ್ದು? ಓ ನೈಸ್. ಯಾಕೆ ಥಾಟ್ ಬಂತು ಸರ್? ಏನಾದರೂ ಗಡ್ಬಡ್ ಆಗಿದೆಯಾ? ನೀವು ಅದರಲ್ಲಿ ಏನಾಗುತ್ತೆ ಅಂದರೆ, ದೇವಸ್ಥಾನದ ಊಟಕ್ಕೆ ಬಿಡ್ತೀವಿ, ಊಟಕ್ಕೆ ಬಿಟ್ಟರೆ ಸ್ವಲ್ಪ ಅನ್ನ ರಸಮ್ ಕೊಡ್ತಾರೆ ಅವರು. ಕೊಟ್ಟಾಗ ತಿರ್ಗಿ 5 ಗಂಟೆಗೆ ಟೈಮ್ ವೇಸ್ಟ್ ಮಾಡ್ತಾರೆ. ನಮಗೆ ಹೊಟ್ಟೆ ಸಿಗ್ತಾ ಇದೆ, ನಮ್ಮ ದುಡ್ಡು ಕೊಟ್ಟು ನಾವು ತಿಂತೀವಿ, ನೀವು ಬಿಡಿ ನಿಮ್ಗೇನಂತ ಟೈಮ್ನ ವೇಸ್ಟ್ ಮಾಡ್ತಾರೆ ಜನ. ಅದಕ್ಕೆ ಕಾಫಿ ಕುಡಿಯೋದಕ್ಕೆ ಏನಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು.